ಶತಮಾನೋತ್ತರ ಇತಿಹಾಸವಿರುವ ಮಂಗಳೂರಿನ ಎಂಸಿಸಿ ಬ್ಯಾಂಕ್ 2025-26ನೇ ಹಣಕಾಸು ವರ್ಷದಲ್ಲಿ ಅಭೂತಪೂರ್ವ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದೆ. ಬ್ಯಾಂಕ್ ಈ ವರ್ಷ 13 ಕೋಟಿ ರೂಪಾಯಿಗಳ ನಿವ್ವಳ ಲಾಭವನ್ನು ದಾಖಲಿಸಿದ್ದು, ಒಟ್ಟು ವ್ಯವಹಾರದಲ್ಲಿ ಶೇಕಡಾ 23ರಷ್ಟು ವೃದ್ಧಿ ಸಾಧಿಸಿದೆ ಅಂತ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಅನಿಲ್ ಲೋಬ್ ಅವರು ಹೇಳಿದರು. 25-26 ವಿತ್ತೀಯ ವರ್ಷದಲ್ಲಿ ಎಂಸಿಸಿ ಬ್ಯಾಂಕ್ ವಿಶೇಷ ಸಾಧನೆಯನ್ನು ಮಾಡಿದೆ. ಎಂಸಿಸಿ ಬ್ಯಾಂಕ್ ಒಂದು 114 ವರ್ಷ ಚರಿತ್ರೆ ಇರುವ ನಮ್ಮ ಬ್ಯಾಂಕ್. 2008ರಲ್ಲಿ ಎಂಸಿಸಿ ಬ್ಯಾಂಕಿನಲ್ಲಿ ನನ್ನ ನೇತೃತ್ವದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಎಂಸಿಸಿ ಬ್ಯಾಂಕು ಗಣನೀಯ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದೆ. ಅದು ಗ್ರಾಹಕರಿಗಿರ್ಬೋದು, ಅದು ಚಾರಿಟಿ ಏನು ಕಷ್ಟದಲ್ಲಿದ್ದವರಿಗೆ, ಸಮಾಜದಲ್ಲಿ ಕಟ್ಟಕಡೆಯಲ್ಲಿದ್ದವರಿಗೆ ಮತ್ತು ಎಲ್ಲ ಈ ಕಸ್ಟಮರ್ ಸರ್ವಿಸನ್ನು ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡಿದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು 13 ಕೋಟಿ ಪ್ರಾಫಿಟನ್ನು ಮಾಡಿ ಒಂದು ವಿಶೇಷ ದಾಖಲೆ ಎಂಸಿಸಿ ಬ್ಯಾಂಕಿನಲ್ಲಿ ರಚಿಸಿದೆ. ಇವರು ಮಂಗಳೂರಿನ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬ್ಯಾಂಕಿನ ಆರ್ಥಿಕ ಸ್ಥಿತಿಗತಿ ಮತ್ತು ಭವಿಷ್ಯದ ವಿಸ್ತರಣಾ ಯೋಜನೆಗಳ ಸಮಗ್ರ ಚಿತ್ರಣವನ್ನು ನೀಡಿದ್ರು. 3 ಪಟ್ಟು ಹೆಚ್ಚಾದ ವ್ಯವಹಾರದ ವಹಿವಾಟು. ಹೌದು, 2018ರಲ್ಲಿ ಪ್ರಸ್ತುತ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಾಗ ಬ್ಯಾಂಕಿನ ಒಟ್ಟು ವ್ಯವಹಾರ 500 ಕೋಟಿ ರೂಪಾಯಿ ಇತ್ತು. ಆದರೆ ಕಳೆದ 8 ವರ್ಷಗಳ ಅವಧಿಯಲ್ಲಿ ಇದು 3 ಪಟ್ಟು ಹೆಚ್ಚಾಗಿ ಮಾರ್ಚ್ 31, 2026ರ ಅಂತ್ಯಕ್ಕೆ 1525 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಬ್ಯಾಂಕಿನ 114 ವರ್ಷಗಳ ಇತಿಹಾಸದಲ್ಲೇ ಅತಿ ದೊಡ್ಡ ದಾಖಲೆಯಾಗಿದೆ. ಈ ಅವಧಿಯಲ್ಲಿ ನಿವ್ವಳ ಎನ್ಪಿಎ ಪ್ರಮಾಣವನ್ನು ಗಣನೀಯವಾಗಿ ಇಳಿಕೆ ಮಾಡಲಾಗಿದ್ದು, ಪ್ರಸ್ತುತ ಇದು ಶೇಕಡಾ 1.25ರಷ್ಟಿದೆ ಎಂದು ಮಾಹಿತಿಯನ್ನು ನೀಡಿದರು. ಕಳೆದ ವರ್ಷದಲ್ಲಿ ನಾವು ಏನು ಒಂದು ವರ್ಷ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಾಗ ಏನನ್ನು ನಾವು ವಿಷನ್ ಏನು ಗುರಿ ಮುಟ್ಟಬೇಕು ವರ್ಷಾಂತ್ಯದಲ್ಲಿ ಅಂತ ನಾವು ಯೋಜನೆ ಮಾಡಿದ್ದೆವು. ಅದರ ಪ್ರಕಾರದಲ್ಲಿ ಎಲ್ಲ ಡೆಪಾಸಿಟ್ ಇರ್ಬೋದು, ಅಡ್ವಾನ್ಸಸ್ ಇರ್ಬೋದು, NPA ನಾನ್ ಪರ್ಫಾರ್ಮೆನ್ಸ್ ಎಸೆಟ್ ಇರ್ಬೋದು, CRAR ಕ್ಯಾಪಿಟಲ್ ರಿಸ್ಕ್ ವೇಟ್ ಇರ್ಬೋದು, ಎಲ್ಲ ಈ ಬ್ಯಾಂಕಿಂಗ್ ಪ್ಯಾರಾಮೀಟರ್ಸಲ್ಲಿ ಏನು ರಿಸರ್ವ್ ಬ್ಯಾಂಕ್ ಇಂಡಿಯಾದ್ದು ಏನು ಪ್ಯಾರಾಮೀಟರ್ಸ್ ಏನು ಉಂಟು ಎಲ್ಲ ಬೆಳವಣಿಗೆಯನ್ನು ನಾವು ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು ಒಂದೇ ವರ್ಷದಲ್ಲಿ 282 ಕೋಟಿ ಟರ್ನ್ ಓವರ್ ಈ ವರ್ಷ ಮಾಡಿ ದಾಖಲೆ ರಚಿಸಿದೆ. ಇದು ಎಂಸಿಸಿ ಬ್ಯಾಂಕಿನ ಚರಿತ್ರೆಯಲ್ಲಿ ಮೊದಲನೇದಾಗಿದೆ. ವಿಶೇಷವಾಗಿ 2018ರಲ್ಲಿ ನಾವು ಅಧಿಕಾರ ವಹಿಸಿಕೊಂಡಾಗ ಎಂಸಿಸಿ ಬ್ಯಾಂಕ್ದು ಟರ್ನ್ ಓವರ್ 500 ಕೋಟಿ ಇತ್ತು. ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನೇತೃತ್ವದ ಅಧಿಕಾರ ವಹಿಸಿಕೊಂಡಿದ್ದ 1025 ಕೋಟಿ ಟರ್ನ್ ಓವರು ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿಯ ನೇತೃತ್ವದಲ್ಲಿ ನಾವು ಮಾಡಿ ಎಂಸಿಸಿ ಬ್ಯಾಂಕಿನ ಚರಿತ್ರೆಯಲ್ಲಿ ದಾಖಲೆ ರಚಿಸಿದಂತ ಈ ವರ್ಷ 25-26 ವರ್ಷ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಾವು ಈ ವರ್ಷ ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಈ ಆರ್ಥಿಕ ವರ್ಷದಲ್ಲಿ 20ನೇ ಶಾಖೆ ನಾವು ಬೈಂದೂರಿನಲ್ಲಿ ಕಳೆದ ಆಗಸ್ಟಲ್ಲಿ ಮಾಡಿಕೊಂಡೆವು, ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅಂದರೆ 25ನೇ ಶಾಖೆ ನಾವು ಸಂತೆಕಟ್ಟೆಯಲ್ಲಿ ಲೋಕಾರ್ಪಣೆ ಮಾಡಿ ಹೊಸ ಶಾಖೆಯನ್ನು ಲೋಕಾರ್ಪಣೆ ಮಾಡಿದ್ದೆವು. ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ 16 ಶಾಖೆ ಇದ್ದದ್ದು, 2002ರಲ್ಲಿ 16 ಶಾಖೆ ಇದ್ದದ್ದು. ನಂತರ 24 ವರ್ಷಗಳ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ ಸಾಧಾರಣ 5 ಹೊಸ ಶಾಖೆಗಳನ್ನು ನಾವು ಮಾಡಿದ್ದೆವು. ಆ ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದು 5 ಶಾಖೆಗಳು ಮಾಡಿದ್ದೆವು. ಅದರಲ್ಲಿ ಬ್ರಹ್ಮಾವರ ಶಾಖೆ, ನಂತರ ಬೆಳ್ತಂಗಡಿ ಶಾಖೆ, ನಂತರ ಬೆಳ್ಮಾನ್ ಶಾಖೆ, ನಂತರ ಬೈಂದೂರು ಶಾಖೆ, ನಂತರ ಸಂತೆಗಟ್ಟೆ. ಇದು 3 ಶಾಖೆಗಳು ಕಳೆದ 1 ವರ್ಷದಲ್ಲಿ ಸಮೀಪಿಸುತ್ತದೆ. ಬ್ರಹ್ಮಾವರ ಶಾಖೆ ಈ ಮಾರ್ಚ್ಗೆ 2 ವರ್ಷ ಸಮೀಪಿಸುತ್ತಿದೆ. ಅದು ಈ ವರ್ಷ ಬ್ರಹ್ಮಾವರ ಶಾಖೆ 2 ವರ್ಷದಲ್ಲಿ ಆ ಶಾಖೆ ಪ್ರಾಫಿಟ್ ಅನ್ನು ಮಾಡಿ ಅದು ಸಹ ವಿಶೇಷ ಬೆಳವಣಿಗೆಯನ್ನು ಕಂಡಿದೆ. ಹೊಸ ಶಾಖೆಗಳು ಮುಂದಿನ ನೆಕ್ಸ್ಟ್ ಇಯರ್ ಅಲ್ಲಿ ಫಿನಾನ್ಷಿಯಲ್ ಅಲ್ಲಿ ನಮ್ಮ ಎಲ್ಲ ಶಾಖೆಗಳು ಪ್ರಾಫಿಟ್ಗೆ ಬರಲಿಕ್ಕೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಆದ್ದರಿಂದ ಈ ಆರ್ಥಿಕ ವರ್ಷ ಎಂಸಿಸಿ ಬ್ಯಾಂಕಿಗೆ ಒಳ್ಳೆಯ ವರ್ಷ. ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಏನು ವರ್ಷ ಪ್ರಾರಂಭ ಮಾಡುವಾಗ ಎಷ್ಟು ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದೇವೆ ಅದು ಟಾರ್ಗೆಟ್ ಡೆಪಾಸಿಟ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ, ಅಡ್ವಾನ್ಸ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ
ಮತ್ತು ಏನು ನಾವು ಯೋಜನೆಗಳು ಒಂದು ವರ್ಷದಲ್ಲಿ ನಮ್ಮ ಪ್ಲಾನ್ ಆಫ್ ಆಕ್ಟಿವಿಟೀಸ್ ಏನು ಇಟ್ಟಿದ್ದೆವೋ ಅದರಲ್ಲಿ 2 ಹೊಸ ಶಾಖೆಗಳು ನಮ್ಮ ಆಯಿತು, 6 ಹೊಸ ATMಗಳು ಸಹ ಆಗಿದೆ. ಅದರಲ್ಲಿ ಬೆಳ್ಮಾನ್ ಇರ್ಬೋದು, ಸುರತ್ಕಲ್ ಇರ್ಬೋದು, ಉಡುಪಿ ಇರ್ಬೋದು, ಬೆಳ್ತಂಗಡಿ, ಸಂತೆಕಟ್ಟೆ, ಕುಲಶೇಖರದಲ್ಲಿ ಹೀಗೆ ಒಟ್ಟು 15 ATMಗಳು ನಮ್ಮ MCC ಬ್ಯಾಂಕಿಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ಇದರಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಲಶೇಖರ ಬ್ರಾಂಚನ್ನು ಈವಾಗಲೇ ಅದು ರೆಂಟಿಗೆ ಇತ್ತು, ನಾವು ಅದನ್ನು ಪರ್ಚೇಸ್ ಮಾಡಿ ಓನ್ ಪ್ರೆಮಿಸಸ್ ಆಗಿ ನಾವು ಕುಲಶೇಖರ ಬ್ರಾಂಚನ್ನು ಸಹ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಆದ್ದರಿಂದ ಈ ವರ್ಷ ನಮಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ನಾವು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರು ಇರ್ಬೋದು, ಶೇರ್ ಹೋಲ್ಡರ್ ಇರ್ಬೋದು, ಅವರು ನಮಗೆ ನಮ್ಮ ಬ್ಯಾಂಕಿನ ಏನು ರೂಲ್ಸ್ ರೆಗ್ಯುಲೇಷನ್ಗಳಿಗೆ ನಮಗೆ ಅವರು ಸಹಕಾರ ಕೊಟ್ಟದ್ದರಿಂದ ನಮಗೆಲ್ಲ ಗಣನೀಯವಾಗಿ ನಮಗೆಲ್ಲ ಕ್ಷೇತ್ರದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ವೇಳೆ ಹೇಳಲು ಸಂತೋಷ ಪಡುತ್ತೇನೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಜೆರಾಲ್ಡ್ ಜೋಟ್ ಡಿಸಿಲ್ವಾ, ನಿರ್ದೇಶಕರುಗಳಾದ ಆಂಡ್ರೂ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವು, ಜೆಪಿ ರೋಡ್ರಿಗಸ್, ಡೇವಿಡ್ ಡಿಸೋಜಾ, ಎಲ್ಡ್ರೈ ಡಿಸೋಜಾ, ಕಿರಣ್ ಕ್ರಾಸ್ಟಾ, ಹ್ಯಾರಲ್ಡ್ ಮೊಂತೇರೋ, ರೋಷನ್ ಡಿಸೋಜಾ, ಮೆಲ್ವಿನ್ ವಾಸ್, ವಿನ್ಸೆಂಟ್ ಲಸ್ರದು, ಸಿಜಿ ಪಿಂಟೋ, ಸುಶಾಂತ್ ಸಲ್ದಾನಾ, ಐರಿಲ್ ರೆಬೆಲ್ಲೋ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಆಲ್ವಿನ್ ಪಿ ಮೊಂತೇರೋ, ಫೆಲಿಕ್ಸ್ ಡಿಕ್ರಾಸ್, ಶರ್ಮಿಳಾ ಮಿನೇಜಸ್ ಹಾಗೂ ಮಹಾಪ್ರಬಂಧಕರಾದ ಸುನಿಲ್ ಮಿನೇಜಸ್ ಉಪಸ್ಥಿತರಿದ್ದರು.